ಆದ್ಯನ ಸಾಯಿಸಕ್ ನೋಡಿದ್ದು ನಾನೇ, ಅವಳು ಒದ್ದಾಡೋ ಹಾಗೆ ಮಾಡಿದ್ದು ನಾನೇ. ಇದೆಲ್ಲ ಮಾಡಿದ್ದು ರಾಜಲಕ್ಷ್ಮಿ ಅಂತ ಆದ್ಯ ನಂಬೋ ಹಾಗೆ ಮಾಡಿದ್ದು ನಾನೇ. ಅವರಿಬ್ಬರ ಮಧ್ಯೆ ನಾನು ಬೆಂಕಿ ಹಚ್ಚಾಯ್ತು ರಾಜು. ನಾಳೆಯಿಂದ ನಿನ್ನಿಬ್ಬರ ಮಕ್ಕಳ ಜೀವನ ಒಂದು ಹೊಸ ತಿರುವು ತಗೊಳತ್ತೆ. ರಾಜು, ನೀನ್ ಆ ಮನೆಯಿಂದ ಆಸ್ತಿನೆಲ್ಲ ಬಿಟ್ಟು ಹೊರಗಡೆ ಬಂದರೂ ಕೂಡ ಈ ಊರೇ ನಿನ್ ಜೊತೆ ಇದೆ, ಈ ಊರಿನ ಜನ ಎಲ್ಲ ನಿನ್ ಜೊತೆ ಇದ್ದಾರೆ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಇವಾಗ ಊರ್ ಜನರ ಮಧ್ಯೆ ಆದ್ಯ ನಿನ್ ಮರ್ಯಾದೆ ತೆಗೆದ್ಬಿಟ್ಲು. ಮತ್ತೆ ಅಕ್ಷತೆ ತನಗ್ ತಾನೇ ಕಪ್ಪಗಾಗೋಕ್ ಹೇಗ್ ಸಾಧ್ಯನಮ್ಮ? ದೇವ್ರ ಹಾಗೆ ಮಾಡಿದಾನೆ ಅನ್ನೋದಿಕ್ಕೆ ಅಣ್ಣನ್ ಪುಣ್ಯ ಬಿಟ್ಟು ಪಾಪ ಏನ್ ಮಾಡಿದಾನೆ ಅಂತ? ಹೌದು ಹೌದು, ಆ ಆದ್ಯಾನೆ ಅಮೆರಿಕ ತಲೆ ಓಡಿಸಿ ಏನೋ ಮಾಡಿರ್ತಾಳೆ, ಅದಕ್ಕೆ ಅಕ್ಷತೆ ಹಾಗಾಗಿದ್ದು. ಹೌದು, ಅದನ್ನೇ ಅಡ್ಡ ಇಟ್ಕೊಂಡು ಊರವರೆಲ್ಲ ದೊಡ್ಡ ರಂಪ ಮಾಡಿಬಿಟ್ರು. ಆ ದಂಪತಿಗಳು ಹೆದರ್ಕೊಂಡು ಅಪ್ಪ ಅಮ್ಮನ ಕೈಯಿಂದ ಮದುವೆ ಮಾಡಿಸ್ಕೊಳ್ಳೋದೇ ಬೇಡ ಅಂತಂದ್ರು. ನೀನ್ ಆಶೀರ್ವಾದ ಇಲ್ಲದೆ ಈ ಮದ್ವೆ ಏನಾದ್ರೂ ನಡೆದ್ರೆ ಸತ್ ಹೋಗ್ತೀನಿ ಅಂತ ಹೇಳಿದ್ದ ಜೋಡಿ ನಿನ್ ಕೈಯಾರೆ ಏನಾದ್ರೂ ಈ ಮದ್ವೆ ನಡೆದ್ರೆ ಏನಾದ್ರೂ ಆಗ್ಬಿಡತ್ತೆ ಅಂತ ಹೆದರ್ಕೊಂಡು ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಇನ್ಯಾರು? ಆದ್ಯ ಅಲ್ವಾ? ಅಣ್ಣ ಮನೆನ ಅವ್ರಿಗೆ ಕೊಟ್ಟಿದ್ದಾರೆ, ಆಸ್ತಿನೇ ಬೇಡ ಅಂತ ಬಿಟ್ಟು ಬಂದಿದ್ದಾರೆ. ಆದ್ಯನಿಗೇನ್ ಕಡಿಮೆ ಮಾಡಿದ್ವಿ ಅಂತ ಹೀಗೆ ಮಾಡ್ತಿದ್ದಾಳೆ? ಯಾಕೆ ಅಣ್ಣನ ಮೇಲೆ ದ್ವೇಷ ಕಾರ್ತಿದ್ದಾಳೆ? ಇನ್ನೇನಿರತ್ತೋ, ಮನೆಯಿಂದ ಆಚೆ ಹಾಕಿದಾಳೆ, ಈಗ ಊರಿಂದನೇ ಆಚೆ ಹಾಕ್ಬೇಕು ಅನ್ಕೊಂಡಿದ್ದಾಳೆ ಅನ್ಸತ್ತೆ.